ರಾಮಲಿಂಗಾರೆಡ್ಡಿ ಅವರೇ, ತಾವು ಹೇಳ್ತಾ ಇದ್ರಿ ಇದೊಂದು ಯಶಸ್ವಿ ಯೋಜನೆ, ನಮ್ಮ ಸಾಧನೆ ಅಂತ ಹೇಳಿ, ತಮ್ಮ ಇಲಾಖೆಯ ಸಾಧನೆ ಅಂತ ಹೇಳ್ತಾ ಇದ್ರಿ. 733 ಕೋಟಿ ಮಹಿಳೆಯರು ಪ್ರಯಾಣ ಮಾಡಿದಿರಿ ಅಂತ ಹೇಳ್ತಾ ಇದ್ರಿ. ಸಾರಿಗೆ ಇಲಾಖೆ ಸಿಬ್ಬಂದಿ 3 ವರ್ಷದಿಂದ ಬೀದಿಗೆ ಬಿದ್ದಿದ್ದಾರೆ. ಇದು ಅಪೂರ್ಣ ಸಾಧನೆ ಅಂತ ಹೇಳಿ ತಮ್ಗೆ ಅನ್ಸೋದಿಲ್ವಾ? ಈಗ ನಮ್ಮ ಸಾರಿಗೆ ಇಲಾಖೆಗಳಲ್ಲಿ ಒಂದು ಸಂಪ್ರದಾಯ ಇದೆ. 4 ವರ್ಷಕ್ಕೊಮ್ಮೆ ವೇತನ ಪರಿಷ್ಕರಣೆ ಆಗುತ್ತೆ. ಅಲ್ಲಿರ್ತಕ್ಕಂಥ ಯೂನಿಯನ್ ಲೀಡರ್ಸು ಎಲೆಕ್ಷನ್ ಆಗಿ ಭಾಳ ವರ್ಷ ಆಗೋಯಿತು. ಆದರೂ ಒಂದು 10-15 ಸಂಘಗಳಿದೆ. ಅದರಲ್ಲಿ 2 ಗುಂಪು, ಒಂದು ಕೂಟ, ಒಂದು ಒಕ್ಕೂಟ ಕೂಟ ಅಂತಿರುತ್ತೆ. ಅವ್ರನ್ನೆಲ್ಲ ಕರಿತೀವಿ, ಮಾತಾಡಿ. ನಾನೇ ಅಂತಲ್ಲ, ನಾನು ಹಿಂದೆ 16ರಲ್ಲೂ ಮಿನಿಸ್ಟರ್ ಇದ್ದಾಗಲೂ ಕೂಡ ಆಗಿತ್ತು. ಅದಕ್ಕೆ ಮುಂಚೆ ಹೋಸಲಿ ಶ್ರೀರಾಮುಲು ಅವರಿದ್ದರು. ಅದಕ್ಕಿಂಚೆ ಯಾರ್ಯಾರು ಮಂತ್ರಿಗಳಾಗಿದ್ದರು ಆ ಸಂದರ್ಭದಲ್ಲಿ ಕರೆದು ಎಷ್ಟು ಪರ್ಸೆಂಟೇಜು ಕೊಡಬೇಕು ಅಂತ ತೀರ್ಮಾನ ಮಾಡ್ತಾರೆ. ಆಮೇಲೆ 16ರಲ್ಲಿ ವೇತನ ಪರಿಷ್ಕರಣೆ ಆಗಿತ್ತು. 4 ವರ್ಷಕ್ಕೊಮ್ಮೆ ಅಂದರೆ ಯಾವಾಗ ಆಗಬೇಕಾಗಿತ್ತು? 20ರಲ್ಲಿ ಆಗಬೇಕಾಗಿತ್ತು. 20ರಲ್ಲಿ ಕರೋನಾ ಆಗಿತ್ತು ಅಂತ ಎಕ್ಸಂಪ್ಷನ್ನು. 21ರಲ್ಲಿ ಕರೋನಾ ಇತ್ತು ಅಲ್ವಾ, ಆಗಲೂ ಎಕ್ಸಂಪ್ಷನ್ ಕೊಟ್ಬೇಡ. 22ರಲ್ಲಿ ಮಾಡ್ಬೋದಿತ್ತಲ್ಲ, ಮಾಡಲಿಲ್ಲ. 23ರಲ್ಲಿ ತೀರ್ಮಾನ ತೊಗೊಂಡ್ರು. ತೀರ್ಮಾನ ತೊಗೊಂಡಾಗ 4 ವರ್ಷಕ್ಕೊಮ್ಮೆ ಅಂದರೆ ಪ್ರಾಸ್ಪೆಕ್ಟಿವ್ ಮಾಡಬೇಕಾಗಿತ್ತು, ರೆಟ್ರಾಸ್ಪೆಕ್ಟಿವ್ ಮಾಡಬೇಕು. ಯೂನಿಯನ್ ಹೇಳೋದು ರೆಟ್ರಾಸ್ಪೆಕ್ಟ್ ಮಾಡಬೇಕು ಅಂತ. 1/4/20ರಿಂದನೇ ಮಾಡಬೇಕು ಅಂತ ಅವ್ರ ವಾದ. ಆದರೆ ಆಗಿನ ಸರ್ಕಾರ 1/4/23ರಿಂದ ಜಾರಿ ಆಗುತ್ತೆ ಅಂತ ಆಗಿನ ಸರ್ಕಾರ ತೀರ್ಮಾನ ತಗೊಂಡ್ರು. ಬೊಮ್ಮಾಯಿಯವ್ರ ಸರ್ಕಾರ 1/4/23ರಿಂದ ಪ್ರಾಸ್ಪೆಕ್ಟಿವ್ ತೊಗೊಂಡ್ರು. ಯಾವತ್ತು ತೀರ್ಮಾನ ತೊಗೊಂಡ್ರು ಪ್ರಾಸ್ಪೆಕ್ಟಿವ್ ತೊಗೊಂಡ್ರು. ಇವ್ರು ಕೇಳ್ತಿರೋದು ರೆಟ್ರಾಸ್ಪೆಕ್ಟ್ ತಗೋಬೇಕು ಅಂತ. ಆಮೇಲೆ ಕರೋನಾ ಸಂದರ್ಭದಲ್ಲಿ ಸಾಕಷ್ಟು ನಷ್ಟ ಆಗಿತ್ತು. ಆಮೇಲೆ ಈ ರಿಫಾರ್ಮ್ಸ್ ಎಲ್ಲ ಮಾಡಬೇಕು ಅಂತೇಳಿ ನಮ್ಮ ಶ್ರೀನಿವಾಸ ಮೂರ್ತಿಯವರು ರಿಟೈರ್ಡ್ IAS ಆಫೀಸರ್ ಇದ್ದಾರೆ, ಅವರ ಅಧ್ಯಕ್ಷತೆಯಲ್ಲಿ ಏಕ ಸಮಿತಿಯ ಸದಸ್ಯರದು. ಅದು ಸಮಿತಿ ಮಾಡಿದಾಗ ಅವರೇನು ಮಾಡಿದ್ರು, 14 ತಿಂಗಳದು ಕೊಟ್ಬಿಡಿ, ಇನ್ನು ಉಳಿದಿರ್ತಕ್ಕಂಥದ್ದು ಇನ್ನು 14 ತಿಂಗಳು, 38 ತಿಂಗಳಲ್ಲಿ 14 ಅಂದರೆ ಉಳಿದಿರ್ತಕ್ಕಂಥ 24 ತಿಂಗಳದು ರಾಜ್ಯ ಏನು ಸಹಾಯಧನ ಕೊಡುತ್ತೆ, ಮತ್ತು 4 ಸಂಸ್ಥೆಗಳ ಆರ್ಥಿಕ ಪರಿಸ್ಥಿತಿ ನೋಡ್ಕೊಂಡು ಕೊಡ್ಬೋದು ಅಂತ ಅವರೊಂದು ತೀರ್ಮಾನ ಕೊಟ್ಟರು. ಆಮೇಲೆ ಇದೇ ರೀತಿ 4-5 ಸಲ CM ಜೊತೆ ನಮ್ಮ ಜೊತೆ ಎಲ್ಲ ಮೀಟಿಂಗ್ಸ್ ಆಯಿತು. ಆಮೇಲೆ ನಮ್ಮ ಸರ್ಕಾರದ ನಿಲುವು ಆಗೇನಿತ್ತು ಅಂದರೆ 23ಕ್ಕೆ ಇದಾಗಿದೆ ವೇತನ ಪರಿಷ್ಕರಣೆ, 27ಕ್ಕೆ ಮತ್ತೆ ಅಂತ ಇತ್ತು ಅಲ್ಲಿ ವಾದ. ಆ್ಯಕ್ಚುಲಾಗಿ ಹಾಗೆ 23 ಅಂದರೆ 24 ಬರಬೇಕು ಅಂತ. ಆಮೇಲೆ ಅವರು ಇಲ್ಲ 20ರಿಂದನೇ ಕೊಡಬೇಕು ಅಂತ ಅವರು. ನಾನು ಮಧ್ಯದಲ್ಲಿ ನೀವೊಂದು ಹೆಜ್ಜೆ ಮುಂದೆ ಬನ್ರಪ್ಪ, ನಾನು ಒಂದು ಹೆಜ್ಜೆ ಮುಂದೆ ಬರ್ತೀನಿ ಅಂತೇಳಿ ಅದನ್ನು 25ಕ್ಕೆ 27ರಿಂದ 26 ಆಯಿತು, 25ಕ್ಕೆ ತಂದೆ. ಆಮೇಲೆ 30 ತಿಂಗಳು ಬದಲು 26 ತಿಂಗಳು ಕೊಡೋದು ಅಂತ ನಾನು, ನೀವೊಂದು ಹೆಜ್ಜೆ ಮುಂದೆ ಬನ್ನಿ, ನಾನು ಒಂದು ಹೆಜ್ಜೆ ಮುಂದೆ ಬರ್ತೀನಿ ಅಂತ ಇದನ್ನು ನಾವು ತೀರ್ಮಾನ ಮಾಡಿದ್ವಿ. ಸರಿ ಸರ್, ನಾನು ಈ ಸಾರಿಗೆ ನೌಕರರ ಮುಷ್ಕರದ ಬಗ್ಗೆ ಪ್ರಶ್ನೆ ಕೇಳಬೇಕು. ಒಂದು ಹೆಜ್ಜೆ ಹಿಂದಕ್ಕೆ ಹೋಗಿ ನೀವು ಕೇಳ್ತಾ ಇದ್ರಿ ನಷ್ಟ ಆಗ್ತಿದೆ ಅಂತ ಹೇಳಿ ಬಸ್ಗಳನ್ನ ನಿಲ್ಲಿಸ್ಬಿಡಕ್ಕಾಗತ್ತಾ ಅಂತ ಹೇಳಿ. ಬಟ್ ವಿರೋಧ ಪಕ್ಷಗಳ ಆರೋಪ ಏನಿದೆ, ಅವೈಜ್ಞಾನಿಕವಾಗಿ ತರಾತುರಿಯಲ್ಲಿ ಅನುಷ್ಠಾನ ಮಾಡಿದ್ದೇನೆ ಈ ಯೋಜನೆಗಳನ್ನ ಈ ಮಟ್ಟಿಗೆ ಹೊರೆ ಆಗ್ಲಿಕ್ಕೆ ಕಾರಣ. ಫಾರ್ ಎಕ್ಸಾಂಪಲ್, ಈಗೇನೋ ಸ್ಮಾರ್ಟ್ ಕಾರ್ಡ್ ಅಂತ ಯೋಚನೆ ಮಾಡ್ತಿದ್ದೀರಿ, ಇದನ್ನ ಪೂರ್ವಭಾವಿಯ ಕಾಂಗ್ರೆಸ್ ಪಕ್ಷ ಯೋಚನೆ ಮಾಡ್ಲಿಲ್ವಾ? ಆಧಾರ್ ಕಾರ್ಡ್ ಇಟ್ಕೊಂಡಿರೋ ಸಾಫ್ಟ್ವೇರ್ ಇಂಜಿನಿಯರ್ಗೂ ಫ್ರೀ ಬಸ್ಸು, ಮನೆ ಕೆಲಸ ಮಾಡೋ ಆಕೆಗೂ ಫ್ರೀ ಬಸ್ಸು, ಈ ರೀತಿಯಾಗಿ ಮಾಡಿದ್ದೇನೆ ನಷ್ಟದ ಪ್ರಮಾಣ ಹೆಚ್ಚಾಗ್ಲಿಕ್ಕೆ ಕಾರಣ ಅಂತ ಅಂದಿನಿಂದ ಇಂದಿನವರೆಗೂ ಆರೋಪ ಮಾಡ್ತಿದ್ದಾರೆ. ಅವ್ರು ಹೇಳೋದು IAS ಆಫೀಸರು ಹೆಂಗಸ್ರಿಗೂ ಫ್ರೀ, ಮಂತ್ರಿಗಳೇ ಮನೆಯವ್ರಿಗೂ ಫ್ರೀ, ಎಲ್ಲರಿಗೂ ಫ್ರೀ ಮಾಡಿದ್ದಾರೆ ಅಂತ ಟೀಕೆ ಮಾಡ್ತಾರೆ. ಅವ್ರು ಟೀಕೆ ಒಪ್ಕೊಳ್ಳೋಣ. ಈಗ ಅವರೇನು ಮಾಡ್ತಾಯಿದ್ದಾರೆ? ವೆಸ್ಟ್ ಬೆಂಗಾಲ್ ಏನು ಮಾಡಿದ್ರು? ಬೇರೆ ಬೇರೆ ರಾಜ್ಯಗಳಲ್ಲಿ ಎಲೆಕ್ಷನ್ಸ್ ಆಯ್ತಲ್ಲ ಮೊನ್ನೆ, ಟೀಕೆ ಮಾಡೋದವ್ರು ಕರೆಕ್ಟಾಗಿರ್ಬೇಕಲ್ಲ. ಆಯಿತು, ನಾವೇನೋ ಅವ್ರು ಹೇಳಿದ್ದು ನೀವು ಸರಿ ಇಲ್ಲ ಅಂತ ಹೇಳ್ತಾರೆ, ನಾವು ಒಪ್ಕೊಳ್ಳೋಣ. ನೀವೇನು ಮಾಡ್ತಾಯಿದ್ದೀರಾ? ಟೀಕೆ ಮಾಡಿದವರು ನೀವು ಅದನ್ನೇ ಮಾಡ್ತಾಯಿದ್ದೀರಾ. ನಿಜ ಸರ್, ನಾನು ಪಕ್ಷಾತೀತವಾಗಿ ಪ್ರಶ್ನೆ ಕೇಳ್ತೀನಿ. ನೀವು ಗ್ಯಾರಂಟಿ ಯೋಜನೆಗಳು ಅಥವಾ ಉಚಿತ ಯೋಜನೆಗಳು ಅನ್ನೋ ಆರೋಪದ ಬಗ್ಗೆ ಮಾತನಾಡ್ತಾ ಇದ್ರಿ, ಎಲ್ಲ ಪಕ್ಷಗಳು ಕಾಪಿ ಮಾಡ್ತಿದೆ ಅಂತ ಹೇಳಿ. ನೀವೊಬ್ಬ ಸೀನಿಯರ್ ರಾಜಕಾರಣಿ ಸರ್, ನೀವು ಪಕ್ಷ ಅನ್ನೋದಕ್ಕಿಂತ ಹೆಚ್ಚಾಗಿ ಜನಪರವಾದ ಕಾಳಜಿನ ಇಲ್ಲಿವರೆಗೂ ತೋರಿಸ್ಕೊಂಡು ಬಂದಿರೋರು. ಹೀಗಾಗಿ ನೇರವಾಗಿ ಪ್ರಶ್ನೆ ಕೇಳ್ತೀನಿ ಸರ್, ಈಸ್ ದಿಸ್ ನಾಟ್ ಅ ಬ್ಯಾಡ್ ಕಲ್ಚರ್, ಎಸ್ಪೆಷಲಿ ವಿಮೆನ್ ವೋಟರ್ಸ್ನ ಎಲ್ಲ ರಾಜಕೀಯ ಪಕ್ಷಗಳು 2,000 ರೂಪಾಯಿ, 5,000 ರೂಪಾಯಿ, 10,000 ರೂಪಾಯಿಗೆ ದುಡ್ಡು ಕೊಟ್ಟು ವೋಟ್ ಹಾಕ್ಸ್ಕೊಳ್ಳೋದು ಅನಿವಾರ್ಯ ಅನ್ನೋ ಪರಿಸ್ಥಿತಿಗೆ ತಗೊಂಡು ಹೋಗ್ತಿದ್ದೀರಿ. ಬಸ್ ಉಚಿತ ಕೊಡ್ತೀರಿ, ಸೀರೆ ಉಚಿತ ಕೊಡ್ತೀರಿ, ತಾಳಿ ಬೊಟ್ಟು ಉಚಿತ ಕೊಡ್ತೀರಿ. ಈಸ್ ದಿಸ್ ನಾಟ್ ಅ ಬ್ಯಾಡ್ ಕಲ್ಚರ್ ಇನ್ ಪಾಲಿಟಿಕ್ಸ್ ಸರ್? ನೀವು ಕೊಟ್ರಿ ಅಂತ ಬಿಜೆಪಿ ಕೊಟ್ಟರು ಅಂತ ಆಮ್ ಆದ್ಮಿ ಪಕ್ಷ, ಇದೊಂಥರ ರಾಜಕೀಯ ಅನಿವಾರ್ಯ ಪರಿಸ್ಥಿತಿ, ಜೊತೆಗೆ ಮಹಿಳೆಯರನ್ನು ದುರುಪಯೋಗ ಪಡಿಸ್ಕೊಳ್ತಿದ್ದಾರೆ ಅನ್ನೋ ರೀತಿಯಲ್ಲಿ ಅಲ್ವಾ ಇದು ಅಂತ? ಒಂದು ಕೆಲಸ ಮಾಡೋಣ,
ಪಾರ್ಲಿಮೆಂಟಲ್ಲಿ ಕೇಂದ್ರ ಸರ್ಕಾರದಲ್ಲಿ BJP ಸರ್ಕಾರ ಅಧಿಕಾರದಲ್ಲಿದೆ. ಪಾರ್ಲಿಮೆಂಟಲ್ಲಿ ಕಾನೂನು ತಂದುಬಿಡಲಿ, ಉಚಿತ ಎಲ್ಲ ರಾಜ್ಯದಲ್ಲೂ ನಿಲ್ಲಿಸ್ಬಿಡ್ಲಿ ಅಂತ ತಂದುಬಿಡಲಿ, ಯಾರೂ ಕೊಡೋದಿಲ್ಲ. ಅದರ ಅವಶ್ಯಕತೆ ಯಾರು ಇದೆಯಾ? ಕೊಡೋದಿಲ್ಲ. ಅದರ ಅವಶ್ಯಕತೆ ಇದೆ ಅಂತ ನಿಮ್ಗೆ ನಾವು ಒಪ್ಕೊಳ್ತೀವಿ. ಇಡೀ ದೇಶದಲ್ಲಿ ತಂದುಬಿಡಲಿ, ಅವಾಗ ಈ ಕಾಂಪಿಟೇಷನ್ನೇ ಬೇಡ. ಕಾಂಪಿಟೇಷನ್ನೇ ಬೇಡ. ಇದ್ರ ಬಗ್ಗೆ ನನಗೆ ಇನ್ನೊಂಚೂರು ಎಲಾಬ್ರೇಟ್ ಉತ್ತರ ಬೇಕು ಸರ್, ಎಸ್ಪೆಷಲಿ ವುಮೆನ್ ವೋಟರ್ಸ್ ಬಗ್ಗೆ. ಯಾಕೆ ಅಂತಂದ್ರೆ ಈಗ ಮಹಿಳಾ ಮತದಾರರು ಸೆನ್ಸಿಬಲ್ ಆಗಿ ಯಾರು ಕೆಲಸ ಮಾಡ್ತಾರೆ ಆ ರಾಜಕಾರಣಿಯನ್ನ ಆಯ್ಕೆ ಮಾಡೋದಕ್ಕಿಂತ ಹೆಚ್ಚಾಗಿ ಯಾರು ಹೆಚ್ಚಿಗೆ ಕೊಡ್ತಾರೆ ಅವರನ್ನ ವೋಟ್ ಮಾಡಬೇಕು ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿದೆಯಲ್ಲ ಅಂತ. ಈಗ 2008ರಿಂದ ಆ ಪರಿಸ್ಥಿತಿ ನಿರ್ಮಾಣ ಆಗಿದೆಯಮ್ಮ. ನಾನು ಇಲ್ಲ ಅಂತ ಹೇಳಿದ್ರೆ ಸುಳ್ಳು ಹೇಳ್ದಂಗೆ ಆಗುತ್ತೆ. 2008ವರೆಗೂ ಕೂಡ ನಾನೀಗ ನಂದಿದು 9ನೇ ಎಲೆಕ್ಷನ್ನು. 9 ಎಲೆಕ್ಷನಲ್ಲಿ 8 ಎಲೆಕ್ಷನ್ ಗೆದ್ದಿದ್ದೀನಿ. ಆಮೇಲೆ 2008ರಿಂದ ಈಚೆಗೆ ಆ ಥರದ ವಾತಾವರಣ, ಎಲ್ಲ ರಾಜಕೀಯ ಪಕ್ಷಗಳು, ಎಲ್ಲ ಎಲೆಕ್ಷನ್ ನಿಲ್ಲೋರು, ಜನ ಕೂಡ ಸ್ವಲ್ಪ ವಾತಾವರಣ ಸರಿ ಇಲ್ಲ. ವೈಯಕ್ತಿಕವಾಗಿ ನನ್ನ ಮಟ್ಟಿಗೆ ನಾನು 9 ಎಲೆಕ್ಷನ್ ನಿಂತಿದ್ದೀನಿ. ನಾನು ಡಿಪಾಸಿಟ್ಟು ನಾನು ದುಡ್ಡಿಂದ ಕಟ್ಟಿಲ್ಲ. ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನೀವು ಯಾರನ್ನ ಕೇಳಿ, ಇಲ್ಲಿ ಯಾರನ್ನ ಬಂದಿದ್ದಾರೆ ಅನ್ನೋ ಗೊತ್ತಿಲ್ಲ ನನಗೆ. ಒಂದು 2-3 ಕಾಣಿಸ್ತಾರೆ. ನಾನು ಯಾರಿಗೂ ಕೂಡ ಇದುವರೆಗೂ ಚುನಾವಣೆಗೆ ಹಣ ಕೊಟ್ಟು ನಾನು ವೋಟ್ ಹಾಕ್ಸ್ಕೊಂಡಿಲ್ಲ ಇದುವರೆಗೂ. ಆಮೇಲೆ ನನ್ನ ಮನೆ ದುಡ್ಡು ಖರ್ಚು ಮಾಡಿಲ್ಲ. ನನಗೆ ಚುನಾವಣೆಗೆ ಎಷ್ಟು ಹಣ ಬೇಕೋ ಅಷ್ಟು ದುಡ್ಡು ಜನನೇ ಕೊಡ್ತಾರೆ. ಕೆಲವು ಸಲ ಮಿಕ್ಕು ಹೋಗುತ್ತೆ, ವೈಯಕ್ತಿಕವಾಗಿ ನಂದು. ಆದರೆ ನಾನು ಮಾಡಿದಾಗ ಎಲ್ಲರೂ ಮಾಡ್ತಾರೆ ಅಂತ ನಾನು ಹೇಳೋಕ್ಕಾಗಲ್ಲ. ಸರ್, ಈಗ ಶಕ್ತಿ ಯೋಜನೆಯಿಂದ ವೈಯಕ್ತಿಕವಾಗಿ ತಮಗಿದ್ರಿಂದ ಅಥವಾ ಮುಂದೆ ಏನು ಅನ್ಕೊಂಡು ಪಂಚ ಗ್ಯಾರಂಟಿಯನ್ನ ತಂದ್ರೋ ಮುಂದಿನ ಚುನಾವಣೆಯಲ್ಲಿ ಇದು ಲಾಭ ಆಗುತ್ತೆ ಅಂತ ಹೇಳಿ ತಮ್ಗನ್ಸುತ್ತಾ? ಇಲ್ಲ, ನಾನು ಆಗಲೇ ಹೇಳಿದ್ನಲ್ಲ, ಬೆಲೆ ಏರಿಕೆಯಿಂದ ಜನಕ್ಕೆ ಸಹಾಯ ಮಾಡೋ ದೃಷ್ಟಿಯಿಂದ ನಾವು ಮಾಡಿದ್ವಿ. ಅದು ಕೆಲವು ಸಲ ಓಟಾಗಿ ಮೊನ್ನೆ ಪಾರ್ಲಿಮೆಂಟ್ ಎಲೆಕ್ಷನ್ನಲ್ಲಿ ಆ ಥರ ಹಾಕಿದರೆ ನಮಗೆ 28ಕ್ಕೆ 28 ಗೆಲ್ಲಬೇಕಾಗಿತ್ತು. ನಮಗೆ ಬಂದಿದ್ದು 9 ಸೀಟು. ಪಾರ್ಲಿಮೆಂಟಲ್ಲಿ 9 ಬಂದಿದ್ದು ನಮಗೆ. ಎಲ್ಲ ಗ್ಯಾರಂಟಿಗಳು ನಾವು ಕಾರ್ಯಗತಕ್ಕೆ ತಂದಿದ್ವೋ ಇಲ್ವೋ? ಆಗ ಆ ಥರ ಹಾಕಿದರೆ 28ಕ್ಕೆ 28 ಬರಬೇಕಾಗಿತ್ತು ನಮಗೆ. ಕೆಲವು ಸಂದರ್ಭದಲ್ಲಿ ಬರುತ್ತೆ, ಕೆಲವು ಸಂದರ್ಭದಲ್ಲಿ ಬರೋದಿಲ್ಲ. ಸರಿ ಸರ್, ಸಾರಿಗೆ ನೌಕರರ ಮುಷ್ಕರ ಹೋಗ್ಬಿಡುತ್ತೆ. ನಿಜ, ಸಾರಿಗೆ ನೌಕರರ ಮುಷ್ಕರ ಬಹುಶಃ ಇಷ್ಟೊತ್ತವರೆಗೂ ಮಿನಿಸ್ಟರ್ನ ಕರೆಸಿ ಅದ್ರ ಬಗ್ಗೆ ಮಾತನಾಡಲಿಲ್ಲ ಅಂತ ಹೇಳಿ ಮುನಿಸ್ಕೊಂಡಿರ್ಬೋದು. ಮೇನ್ ಟಾಪಿಕ್ಗೆ ಬಂದ್ಬಿಡೋಣ ಸರ್. ನೀವು ಸಾಧನಾ ಸಮಾವೇಶ ಮಾಡಬೇಕು ಅಂತ ಹೊರಟಿದ್ದೀರಿ ಕಾಂಗ್ರೆಸ್ ಪಕ್ಷದವರು. ಆದರೆ ಈ ಶಕ್ತಿ ಯೋಜನೆ, ಫಾರ್ ಎಕ್ಸಾಂಪಲ್, ಶಕ್ತಿ ಯೋಜನೆಯ ಅಸಲಿ ಶಕ್ತಿನೇ ನಿಮ್ಮ ಸಾರಿಗೆ ಇಲಾಖೆಯ ಸಿಬ್ಬಂದಿಗಳು. ಅವರೇನೇ ಬೀದಿಲಿ ನಿಂತ್ಕೊಂಡಿದ್ದಾರೆ. ಅವರು ಬೀದಿಲಿ ನಿಂತ್ಕೊಂಡಿರೋ ಪರಿಸ್ಥಿತಿಯಲ್ಲಿ ನಾವು ಸಾಧನಾ ಸಮಾವೇಶ ಮಾಡ್ತೀವಿ ಅಂದರೆ ಯಾವ ಸಾಧನೆ ಇದು? ಈಗ ಒಂದಮ್ಮ, ಹಿಂದೆ 1 ತಿಂಗಳ ಸಂಬಳ 2 ಸಲ ಕೊಡ್ತಾಯಿದ್ರು. 4 ವರ್ಷ ಸತತವಾಗಿ ಬಸ್ಸೇ ತೊಗೊಂಡಿರಲಿಲ್ಲ. 4 ವರ್ಷ ರಿಕ್ರೂಟ್ಮೆಂಟೇ ಮಾಡಿರಲಿಲ್ಲ. ನಾವು ಇಷ್ಟೆಲ್ಲ ಸಂಸ್ಥೆ ಉಳಿದ್ರೆ ನೌಕರರು ಸಂಸ್ಥೆ ಸೇರಿದ್ರೇ ಜನಕ್ಕೆ ಅನುಕೂಲ ಆಗೋದು.